ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೋವಾ ಕನ್ನಡತಿ. ಇವತ್ತು ನಾನು ನಿಮಗೆ ಮುರುಡೇಶ್ವರದ ಶಿವನ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಎಲ್ಲರಿಗೂ ಈ ಮುರುಡೇಶ್ವರ ದೇವಸ್ಥಾನ ಗೊತ್ತಿರುವಂಥದ್ದು, ತಿಳಿದಿರುವಂಥದ್ದು, ನೀವು ತುಂಬ ಸಾರಿನೇ ನೋಡಿರ್ತೀರ. ಆದ್ರೂ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ವಲ್ಪ ವಿಷಯವನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಲ್ಲಿನ ಪ್ರವೇಶ ದ್ವಾರದಲ್ಲೇ ಲಿಫ್ಟ್ ಇದೆ. ಈ ಲಿಫ್ಟು ನಿಮಗೆ ಕಟ್ಟಡದ ಗೋಪುರದ ತುದಿಯವರೆಗೂ ಕರ್ಕೊಂಡೋಗಿ ಅಲ್ಲಿಂದ ನೀವು ಶಿವನ ಪ್ರತಿಮೆಯನ್ನು ನೋಡ್ಬೋದು. ಅಲ್ಲಿ ಸುತ್ತಮುತ್ತಲಿನ ಕಡಲ ತೀರದ ಅನ್ನು ನೋಡ್ಬೋದು. ತುಂಬ ಸುಂದರವಾಗಿ ಕಾಣಿಸುತ್ತೆ, ಯಾಕೆಂದರೆ ಗೋಪುರ ತುಂಬ ಎತ್ತರವಾಗಿದೆಯಲ್ಲ ಅದಕ್ಕೆ. ಇಲ್ಲಿ ಬೆಳಿಗ್ಗೆಯಿಂದ ದರ್ಶನಕ್ಕೆ ಶುರು ಆದರೆ ಮಧ್ಯಾಹ್ನದವರೆಗೂ ಟೈಮ್ ಇರುತ್ತೆ. ಮಧ್ಯಾಹ್ನ ನಂತರ ಸ್ವಲ್ಪ ಸಮಯದವರೆಗೂ ಕ್ಲೋಸ್ ಇರುತ್ತೆ, ಯಾಕೆಂದರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಉಚಿತವಾದ ಊಟದ ವ್ಯವಸ್ಥೆ ಇದೆ ಮಧ್ಯಾಹ್ನ. ರಾತ್ರಿ ಊಟದ ವ್ಯವಸ್ಥೆ ಇಲ್ಲ. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಕೂಡ ತುಂಬಾ ಚೆನ್ನಾಗಿದೆ. ಗರ್ಭಗುಡಿಯಲ್ಲಿ ವಿಡಿಯೋವನ್ನು ಮಾಡೋ ಹಾಗಿಲ್ಲ. ಹೊರಗಡೆ ಎಲ್ಲ ವಿಡಿಯೋ ಫೋಟೋ ಏನು ಬೇಕಾದರೂ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ದೇವಸ್ಥಾನದ ಕಂಬ ಹಾಗೆ ಚಿಕ್ಕ ಚಿಕ್ಕ ಗುಡಿಗಳಿಗೂ ಸಹ ಇಲ್ಲಿ ಬೆಳ್ಳಿಯಿಂದ ಮತ್ತು ಚಿನ್ನದ ಲೇಪನದಿಂದ ದೇವಸ್ಥಾನದ ರಚನೆಯನ್ನು ಮಾಡಿದ್ದಾರೆ. ಅದನ್ನು ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಜಾಗ ಹಿಂದೆ ಹುಲ್ಲುಗಾವಲಿನ ಥರ ಇತ್ತು. ಹಸುಗಳು ಇಲ್ಲಿ ಹುಲ್ಲುಗಳನ್ನು ಮೇಯ್ದುಕೊಂಡು ಅಲ್ಲೇ ಮಲಗಿಕೊಂಡು, ಅಂದರೆ ಹುಲ್ಲುಗಾವಲಲ್ಲಿ ಯಾವ ಥರ ದನ ಕರುಗಳು ಮೇಯ್ತವೆ ಅದೇ ಥರ ಈ ಜಾಗ ಇತ್ತು. ಅಲ್ಲಿ ಶಿವಲಿಂಗ ಪತ್ತೆ ಆಗತ್ತೆ. ಆ ಶಿವಲಿಂಗಕ್ಕೆ ಚಿಕ್ಕದಾದಂಥ ಒಂದು ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಅದು ಹಾಗೆ ಬೆಳೆದು, ಅಂದರೆ ತುಂಬ ವರ್ಷಗಳ ನಂತರ ದೊಡ್ಡದಾದಂತಹ ಪ್ರತಿಮೆ ಹಾಗೆ ಕಟ್ಟಡವನ್ನು ನಿರ್ಮಿಸುವ ಮೂಲಕ ಇಡೀ ಜಗತ್ತಿಗೆ ಹೆಸರುವಾಸಿಯಾದಂತಹ ದೇವಸ್ಥಾನವಾಗತ್ತೆ. ಇಲ್ಲಿನ ಶಿವನ ಮೂರ್ತಿಯು ತುಂಬ ಎತ್ತರವಾದಂಥ ಮೂರ್ತಿ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ. ರಜೆಯ ದಿನಗಳು, ರವಿವಾರ ಈಗ ತುಂಬಾ ರಶ್ ಆಗಿರುತ್ತೆ. ಇಲ್ಲಿಯ ಒಂದು ಪ್ರತೀತಿ ಏನಂದರೆ, ರಾವಣನು ತಾನು ತನ್ನ ತಾಯಿಗೋಸ್ಕರ ತಪಸ್ಸನ್ನು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ತಾನೆ. ಆಗ ಎಲ್ಲ ದೇವತೆಗಳು ಆತ್ಮಲಿಂಗವನ್ನು ರಾವಣನ ಕೈಗೆ ಕೊಟ್ಟಿದ್ದರಿಂದ ಭಯಭೀತರಾಗಿ ಆ ಆತ್ಮಲಿಂಗವನ್ನು ತರಲಿಕ್ಕೆ ಗಣಪತಿಯನ್ನು ಬ್ರಾಹ್ಮಣನ ರೂಪದಲ್ಲಿ ಕಳಿಸ್ತಾರೆ. ಆಗ ಗಣಪತಿಯು ಬ್ರಾಹ್ಮಣನ ರೂಪದಲ್ಲಿ ಬಂದು ರಾವಣನು ಸ್ನಾನಕ್ಕೆ ಹೋಗುವ ಸಮಯ, ಅಂದರೆ ಸಂಜೆಯ ವೇಳೆಯ ಹೊತ್ತಿಗೆ ರಾವಣನಿಗೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುವ ರೂಢಿಯನ್ನು ರಾವಣನಿಗೆ ಇರುತ್ತೆ. ಯಾಕೆಂದರೆ ರಾವಣನು ಕೂಡ ಬ್ರಾಹ್ಮಣ ವಂಶದಿಂದ ಬಂದಿರುವಂಥವನಾಗಿರುತ್ತಾನೆ. ಆಗ ರಾವಣನು ತಾನು ಸಮುದ್ರದಲ್ಲಿ ಸ್ನಾನ ಮಾಡಬೇಕೆಂದು ಸುತ್ತಮುತ್ತ ನೋಡಿದಾಗ ಬ್ರಾಹ್ಮಣ ಹುಡುಗ ಬರುತ್ತಿರುವುದನ್ನು ನೋಡ್ತಾನೆ. ಹಾಗೆಯೇ ಅವನನ್ನು ಹತ್ತಿರಕ್ಕೆ ಕರೆದು, ಈ ಆತ್ಮಲಿಂಗವನ್ನು ನಾನು ಸ್ನಾನ ಮಾಡಿ ಬರುವವರೆಗೂ ಇಲ್ಲೇ ನಿಂತುಕೊಂಡು ಹಿಡಿದುಕೊಂಡು ಇರುವಂತ ಹೇಳ್ತಾನೆ. ಅದಕ್ಕೆ ಗಣಪತಿಯು ತಾನು 3 ಸಾರಿ ಕರೆಯುವ ತನಕ ನೀನು ಬರದೇ ಹೋದರೆ ನಾನು ಈ ಆತ್ಮಲಿಂಗವನ್ನು ನೆಲಕ್ಕೆ ಇಡುತ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿದ ರಾವಣನು ಸ್ನಾನಕ್ಕೆ ಹೋಗುತ್ತಾನೆ. ಹಾಗೇನೆ ಅದೇ ಪ್ರಕಾರ ಸ್ವಲ್ಪ ಸಮಯ ಆಗುತ್ತಿದ್ದಂತೆಯೇ ಗಣಪತಿಯು ರಾವಣನನ್ನು ಕರೆಯುತ್ತಾನೆ. ಮೊದಲ ಸಾರಿ ಕರೆದಾಗ ರಾವಣನು ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಹಾಗೆ 2ನೇ ಬಾರಿ ಹಾಗೆ 3ನೇ ಬಾರಿಯನ್ನು ಕರೆದು ರಾವಣನು ಬರುತ್ತಿದ್ದಂತೆಯೇ ಗಣಪತಿಯು ತನ್ನ ಕೈಯಲ್ಲಿರುವ ಆತ್ಮಲಿಂಗವನ್ನು ನೆಲಕ್ಕೆ ಇಡುತ್ತಾನೆ. ಆಗ ರಾವಣನಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಇದೆಲ್ಲ ದೇವತೆಗಳ ಕೈವಾಡವೆಂದು ತಿಳಿಯುತ್ತೆ. ಇಲ್ಲಿ ಶಿವನ ದೊಡ್ಡ ಮೂರ್ತಿಯ ಕೆಳಗಡೆ ಪ್ರತಿಯೊಂದು ಚಿತ್ರಣಗಳನ್ನು, ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ನೋಡಬಹುದು. ಈ ಕಥೆಯ ಪೂರ್ತಿ ಮಕ್ಕಳಿಗೆ ತೋರಿಸಬಹುದು.
ಅಷ್ಟು ಸುಂದರವಾಗಿ ಇಲ್ಲಿ ಒಂದೊಂದು ಕಥೆಯ ವಿವರಣೆಗಳನ್ನು ಇಲ್ಲಿ ಚಿತ್ರವನ್ನು ಮಾಡಲಾಗಿದೆ. ಅದಾದ ನಂತರ ರಾವಣನು ಬಂದು ಶಿವಲಿಂಗವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಆತ್ಮಲಿಂಗ ಬರೋದಿಲ್ಲ. ಚಿಕ್ಕ ಚಿಕ್ಕ ಭಾಗಗಳಾಗಿ ಬಂದಾಗ ಅದನ್ನು ಒಂದೊಂದು ದಿಕ್ಕಿಗೆ ಎಸೆಯುತ್ತಾನೆ. ಈ ಚಿಕ್ಕ ಚಿಕ್ಕ ಆತ್ಮಲಿಂಗದ ಭಾಗವೇ ಮುರುಡೇಶ್ವರದಲ್ಲಿ ಹಾಗೂ ಧಾರೇಶ್ವರ, ಗೋಕರ್ಣಗಳಲ್ಲಿ ಬಿದ್ದಿರುವುದಾಗಿ ಪ್ರತೀತಿ ಇದೆ. ಇದು ಪುಣ್ಯಕ್ಷೇತ್ರಗಳಾಗಿ ಮಾರ್ಪಟ್ಟಿದೆ. ಹಾಗೆಯೇ ಧರ್ಮಸ್ಥಳದಲ್ಲಿಯೂ ಕೂಡ ಈ ಆತ್ಮಲಿಂಗದ ಪ್ರತೀತಿ ಇದೆ ಎಂದು ಹೇಳುತ್ತಾರೆ. ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಪಡೆದು ದೇವರ ದರ್ಶನ ಪಡೆದು ಹೋಗುತ್ತಾರೆ. ಈ ಸ್ತಬ್ಧ ಚಿತ್ರವನ್ನು ಮಕ್ಕಳಿಗೆ ತೋರಿಸುವುದರಿಂದ ಅವರಿಗೆ ಈ ಆತ್ಮಲಿಂಗದ ಕಥೆಯನ್ನು ಸುಲಭವಾಗಿ ಅರ್ಥ ಮಾಡಬಹುದು. ಹಾಗೆಯೇ ಇಲ್ಲಿ ರಾತ್ರಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಸುಂದರವಾಗಿ ಗೋಪುರವನ್ನು ಡೆಕೋರ್ ಮಾಡಿದ್ದಾರೆ. ಅದನ್ನು ನೋಡಲಿಕ್ಕೂ ತುಂಬ ಖುಷಿ ಆಗುತ್ತೆ. ಇಲ್ಲಿಗೆ ಬಂದ ಪ್ರವಾಸಿಗಳು ಸಮುದ್ರದಲ್ಲಿ ಈಜಲಿಕ್ಕೆ ಹೋಗ್ತಾರೆ. ಇಲ್ಲಿ ಸಮುದ್ರ ಯಾವ ಥರ ಇದೆ ಅಂದರೆ ಸಮದಟ್ಟಾಗಿ ಇಲ್ಲ. ಮುಂದೆ ಹೋದಂತೆ ಕಲ್ಲುಗಳಿವೆ, ಹೊಂಡಗಳಿವೆ. ನೀರು ತುಂಬಿದಾಗ ಎಲ್ಲವೂ ಸಮದಟ್ಟಾಗಿ ಅನಿಸುತ್ತೆ. ಈಜಲು ಯೋಗ್ಯವಾಗಿದೆ ಈ ಥರ ಅನಿಸುತ್ತೆ. ಅದು ಯಾರಿಗೆ ತಿಳಿದಿರತ್ತೋ ಅವರು ತುಂಬ ಮುಂದೆ ಹೋಗಿ ಈಜಲ್ಲ. ಹೊರಗಡೆಯಿಂದ ಬಂದವರು ಸಮುದ್ರ ನೋಡಿದ ತಕ್ಷಣ ಇಲ್ಲಿ ಈಜಬೇಕಂತ ಅಂದ್ಕೊಂಡವರು ತುಂಬ ಮುಂದೆ ಹೋಗಿಬಿಡ್ತಾರೆ. ಅದು ಸಮದಟ್ಟಾಗಿಲ್ಲ. ಅಲ್ಲಿ ನೀರು ಕಡಿಮೆ ಇದ್ದಾಗ ನೋಡ್ಬೋದು, ಅಲ್ಲಿ ಕಲ್ಲು ಇದೆ ಮತ್ತು ಹೊಂಡಗಳಿವೆ. ಈಜಲು ಅಷ್ಟೊಂದು ಯೋಗ್ಯ ಇಲ್ಲ. ಅಂದರೆ ಈಜಬಹುದು ತಿಳಿದವರು. ಹೊರಗಡೆ ತುಂಬ ದೂರ ಹೋಗ್ಬಿಟ್ಟು ಈಜೋದು ಇದು ತುಂಬ ಅಪಾಯಕಾರಿ. ಬಂದಾಗ ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ. ಸಮದಟ್ಟಾದ ಈಜು ಜಾಗವಾದರೆ ಆರಾಮಾಗಿ ಈಜ್ಬೋದು, ಏನೇ ತೊಂದರೆ ಇಲ್ಲ. ಇದು ಕಲ್ಲಿದೆ ಮತ್ತು ಈ ಥರ ಕಲ್ಲು ಹೊಂಡಗಳಿವೆ. ಹಾಗೆ ಮುರುಡೇಶ್ವರ ಅಂತ ಅಲ್ಲ, ಕೆಲವೊಂದು ಕಡೆ ನಿಮಗೆ ತಿಳಿದಿರೋ ಜಾಗ ಆದರೆ ಈ ಥರ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಕೆಲವೊಂದು ಕಡೆ ಈ ಥರ ಇರಲ್ಲ. ಇವಾಗ ಗೋವಾದಲ್ಲೂ ಕೂಡ ತುಂಬ ಬೀಚ್ಗಳಲ್ಲಿ ಆರಾಮಾಗಿ ಈಜ್ಬೋದು ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಯಾವುದೇ ತೊಂದರೆ ಇಲ್ಲ, ಅದು ಈಜಕ್ಕೆ ಯೋಗ್ಯವಾದಂಥದ್ದು. ಅಂದರೆ ಸಮದಟ್ಟಾಗಿದೆ, ಅಬ್ಬರ ಜಾಸ್ತಿಯಾಗಿ ಬರಲ್ಲ, ಅಲೆಗಳು ಸ್ಲೋ ಆಗಿದೆ ಅಂತ ಈ ಥರ ಕಂಡೀಷನಲ್ಲಾಗಿ ಇದೆ ಕೆಲವೊಂದು ಬೀಚ್ಗಳಲ್ಲಿ ಈಜಲಿಕ್ಕೆ ನಿಷೇಧನೇ ಇದೆ. ಯಾಕೆಂದರೆ ಅದು ತುಂಬ ನೋಡಲಿಕ್ಕೆ ಫಸ್ಟು ಲೆವೆಲ್ ಆಗಿರುತ್ತೆ, ಮುಂದೆ ಹೋದರೆ ಫುಲ್ ಇಳಿಜಾರು, ಮತ್ತು ಎದ್ದು ಬರೋಕ್ಕಾಗಲ್ಲ ಒಂದು ಸಾರಿ ಬಿದ್ದುಬಿಟ್ರೆ. ಎಲ್ಲೇ ಹೋಗಿ ನಿಮ್ಮ ಜಾಗೃತಿಯಲ್ಲಿ ಇರಿ.